ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೈದ್ಯ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಮಧುಮೇಹ ಹೊಂದಿದಂಥವರಲ್ಲಿ, ಮಧುಮೇಹ ಕಂಟ್ರೋಲ್ ಇಲ್ಲದೆ ಇದ್ದವರಲ್ಲಿ, ಮಧುಮೇಹ 15-20 ವರ್ಷದಿಂದ ಕಾಡ್ತಾ ಇದ್ದಂಥವರಲ್ಲಿ ಕಾಲಿನ ಸಮಸ್ಯೆಗಳು ತುಂಬ ಕಾಮನ್. ಕಾಲಿನಲ್ಲಿ ಉರಿಯಾಗುವಂಥದ್ದು, ಕಾಲು ನೋವು ಬರೋದು, ಕಾಲು ಜೋಮ್ ಬರೋದು. ಸೊ ಜೋಮ್ ತುಂಬ ಬರ್ತಾಯಿದೆ ಡಾಕ್ಟ್ರೇ, ಉರಿ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಹಾಗಾದರೆ ಈ ಹೆಚ್ಚಾದಂಥ ಮಧುಮೇಹ ಅಥವಾ ಅನೇಕ ವರ್ಷಗಳಿಂದ ಇರುವಂಥ ಮಧುಮೇಹ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡುತ್ತೆ. ಹೀಗಾಗಿ ಈ ಸಮಸ್ಯೆ ಉಂಟಾಗುತ್ತೆ. ಇದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಶಿರಸಿಯ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆಯ ಪ್ರಕೃತಿ ಚಿಕಿತ್ಸಾ ವಿಭಾಗವನ್ನು ಮುನ್ನಡೆಸ್ತಾ ಇರುವಂಥ ಡಾಕ್ಟರ್ ಜಿನು ಆಂಟೋನಿ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಈ ಒಂದು ಡಯಾಬಿಟಿಕ್ ನ್ಯೂರೋಪತಿ ಇದನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೂ ಟೆಲಿಗ್ರಾಮ್ ಲಿಂಕ್ ಇದೆ. ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಡ್ತೇವೆ. ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಅಷ್ಟೇ ಇಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಇದರ ಪ್ರಯೋಜನ ಪಡೆಯಲಿಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡಿದ್ರೆ 1 ಅಥವಾ 2 ದಿವಸದಲ್ಲಿ ನಾವು ನಿಮಗೆ ಕರೆಯನ್ನು ಮಾಡ್ತೇವೆ. ವೈದ್ಯರ ಜೊತೆ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಮ್ಮ ಸಮಸ್ಯೆನ ಹೇಳಿಕೊಂಡು ಆಹಾರ, ಔಷಧಿ, ಮನೆಮದ್ದಿನೆಲ್ಲ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ಇಷ್ಟಕ್ಕೆ ಬಿಡಬೇಡಿ, ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತಾ, ಡಾಕ್ಟರ್, ಡಯಾಬಿಟಿಕ್ ನ್ಯೂರೋಪತಿ, ಕಾಲು ಜೋಮ್ ಬರೋದು, ಉರಿ ಆಗೋದು, ಬರ್ನಿಂಗ್ ಆಗೋದು ಡಯಾಬಿಟಿಸ್ ಇದ್ದವರಲ್ಲಿ ಜಾಸ್ತಿ. ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದು ಮೇನ್ ಬರೋರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದನ್ನು ನೋಡಿದರೆ ಮೇನ್ ಆಗಿ ಡಯಾಬಿಟಿಸ್ ಇರುವವರಿಗೆ, ಮಧುಮೇಹ ಪ್ರಾಬ್ಲಮ್ ಇರುವವರಿಗೆ. ಸೆಕೆಂಡ್, ಅದು ಮೋರ್ ಪ್ರೋನ್ ಟು ಅಂತ ಕ್ಯಾಟಗರಿಯಲ್ಲಿ ಬರೋದು ಇದೆ. ಮಧುಮೇಹ ರೋಗದ ಜೊತೆಗೆ ಟೊಬ್ಯಾಕೊ ಇಲ್ಲಾಂದರೆ ಸ್ಮೋಕಿಂಗ್ ಆ ಥರ ಹ್ಯಾಬಿಟ್ಸಲ್ಲಿ ಇರುವವರಿಗೆ, ಒಂದು 10-12 ವರ್ಷ ಆದಮೇಲೆ ಬರಬೇಕು ಕಂಡೀಷನ್ನು. ಒಂದು 5-6 ಇಯರ್ಸ್ ಆದಮೇಲೆ ಬರುತ್ತೆ ಅವ್ರದಲ್ಲಿ ಸ್ಮೋಕಿಂಗ್ ಇಲ್ಲ, ಟೊಬ್ಯಾಕೊ ಈ ಥರ ಹ್ಯಾಬಿಟ್ಸ್ ಇದ್ದಿದ್ರೆ. ಥರ್ಡು, ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಅನ್ಕಂಟ್ರೋಲ್ಡ್ ಆಗಿ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುವವರಲ್ಲಿ ಕೂಡ ಡಯಾಬಿಟಿಕ್ ನ್ಯೂರೋಪತಿ ಅರ್ಲಿ ಸ್ಟೇಜಸಲ್ಲಿ ನಾವು ಕಂಡುಹಿಡಿತಾ ಇದೆ. ಸೊ ಇದಕ್ಕೆ ಮೇನ್ ಆಗಿ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ 3 ಸ್ಟೇಜಸ್ ಇದೆ. ಫಸ್ಟು ಪೇಷಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತೀವಿ ಅಂದಿದ್ರೆ, ಕೈ ಕಾಲೆಲ್ಲ ಉರಿ ಆಗುತ್ತೆ ಅಂತ ಹೇಳ್ತೀವಿ ಅವರಿಗೆ. ಸ್ವಲ್ಪ ನೈಟ್ ಮಲಗುವಾಗ, അല്ലെങ്കിൽ ಬೆಳಗ್ಗೆ ಎದ್ದುವಾಗ, ಸ್ವಲ್ಪ ಹೊತ್ತೊಂದು ನಡೆಯುವಾಗಲ್ಲ ಕೈ ಕಾಲೆಲ್ಲ ಉರಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಅದು ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಈ ಉರಿಯಿಂದ ನಮ್ನೆಸ್ ಥರ ಆಗುತ್ತೆ ಅವರಿಗೆ, ಜುಮ್ ಥರ ಆಗುತ್ತೆ, ಏನಾದರೂ ಒಂದು ಚುಚ್ಚು ಥರ ಆ ಥರದೊಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ನಮ್ನೆಸ್ ಅಂತ ಹೇಳ್ತೀವಿ. ಅದು ಸೆಕೆಂಡ್ ಸ್ಟೇಜಲ್ಲಿ ಬರುವಾಗ. ಥರ್ಡ್ ಸ್ಟೇಜಿಗೆ ಶಿಫ್ಟ್ ಆಗುವಾಗ ಏನಾಗುತ್ತೆ, ಅವರಿಗೆ ಬಿಸಿ ಮತ್ತು ಕೋಲ್ಡ್ ಆ ಥರದ್ದು ಗೊತ್ತಾಗಲ್ಲ, ಒಂದು ಇಂಟಾಲರೆನ್ಸ್ ಬರುತ್ತೆ ಅದಕ್ಕೆ. ಸೊ ಅವರಲ್ಲಿ ಏನಾಗುತ್ತೆ, ಏನಾದರೂ ಬಿದ್ದು ಗಾಯ ಆಗಿದ್ದರೆ ಅದು ಮತ್ತೆ ಒಣಗಲಿಕ್ಕೆ ಟೈಮ್ ಆಗುತ್ತೆ. ಡಯಾಬಿಟಿಕ್ ಅಲ್ಸರ್ಸ್ ಅಂತ ಹೇಳ್ತೀವಿ, ಆ ಒಂದು ಸ್ಟೇಜಿಗೆ ಮತ್ತೆ ಪ್ರೋಗ್ರೆಸ್ ಆಗುತ್ತೆ. ಸೊ ಇಂದು 3 ಸ್ಟೇಜಸ್ ಇದೆ ಡಯಾಬಿಟಿಕ್ ನ್ಯೂರೋಪತಿಗೆ. ಸೊ ಮೇಯ್ನಾಗಿ ಈ ಡಯಾಬಿಟಿಕ್ ನ್ಯೂರೋಪತಿ ಇರುವವರಿಗೆ ಕೈಯದು ಕಾಲದು ನರದನೇ ಫಸ್ಟದು ಮೇಯ್ನಾಗಿ ಅಟ್ಯಾಕ್ ಆಗೋದು. ಸೊ ಆ ಥರ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕೈಕಾಲು ಉರಿ, ಇಲ್ಲ ಕೈಕಾಲು ನಮ್ನೆಸ್ಸು, ಇಲ್ಲ ನಮಗೆ ಎಷ್ಟು ಬಿಸಿ ಅದನ್ನು ಗೊತ್ತಾಗ್ತಾ ಇಲ್ಲ, ಆ ಒಂದು ಸ್ಟೇಜಸಲ್ಲಿ ನೀವು ರೀಚ್ ಆಗಿದ್ದರೆ ಮೇಯ್ನಾಗಿ ಟ್ರೀಟ್ಮೆಂಟ್ಸ್ ಏನು ಮಾಡಬೇಕು ಅಂದಿದ್ರೆ, ಫಸ್ಟು ನೀವು ಏನು ಮಾಡಬೇಕು ಅಂದಿದ್ರೆ ಶುಗರ್ ಕಂಟ್ರೋಲ್. ನಿಮ್ಮದು RBS ಆಗಲಿ ಇಲ್ಲ HbA1c ಆಗಲಿ 3 ತಿಂಗಳದ ಆ್ಯಾವ್ರೇಜ್ ಅದು ಒಂದು ಒಳ್ಳೆ ಕಂಟ್ರೋಲಲ್ಲಿ ಇರಬೇಕು. ಸೊ ಇದು ಒಳ್ಳೆ ಕಂಟ್ರೋಲಲ್ಲಿ ಇರಲಿಕ್ಕೆ ನೀವು ಏನು ಮಾಡಬೇಕು, ಒಂದು ಒಳ್ಳೆ ಡಯಟ್ ಮಾಡಬೇಕು. ಸೊ ಡಯಟಲ್ಲಿ ಒಂದೇ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಬರೋದು. ನೀವು ಎಷ್ಟು ಮೆಡಿಸಿನ್ಸ್ ತಗೊಳ್ತಾ ಇರಲಿ, ಇನ್ಸುಲಿನ್ ತಗೊಳ್ತಾ ಇರಲಿ, ಟೈಪ್ 2 ಡಯಾಬಿಟಿಸಲ್ಲಿ ನೀವು ಒಳ್ಳೆ ಡಯಟ್ ಮಾಡಿ ಇಲ್ಲ ಅಂದಿದ್ರೆ ಅದು ಶುಗರ್ ಒಂದು ಕಂಟ್ರೋಲಿಗೆ ಬರಲ್ಲ. ಸೊ ಡಯಾಬಿಟಿಸ್ ಇಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದು ಕಂಡೀಷನ್ಸು, ಅದು ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತ ಗೊತ್ತಾಗಲಿಕ್ಕೆ ನಿಮಗೆ HbA1c ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ HbA1c ಕಡಿಮೆ ಮಾಡಲಿಕ್ಕೆ ಡಯಟ್ ಜೊತೆಗೆ ನಮ್ಮದು ಆಲ್ಫಾ ನ್ಯಾಚುರಲ್ದು ಡಯಾಬೀಟ್ ಒಂದು ಸಪ್ಲಿಮೆಂಟ್ ಇದೆ. ಸೊ ಅದರಲ್ಲಿ ಇರುವ ಮೆಡಿಸಿನಲ್ ಹರ್ಬ್ಸಲ್ಲಿ ನಿಮಗೆ ವಿಸರಲ್ ಫ್ಯಾಟಿಂದ ಬರುವ ಇನ್ಫ್ಲಮೇಷನ್ಸ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನೀವು ಡಯಾಬಿಟಿಕ್ ಪೇಷಂಟ್ ಇದ್ದಿದ್ರೆ HbA1c ಒಂದು 7 to 9 ಆ ಒಂದು ಕ್ಯಾಟಗರಿಯಲ್ಲಿ ಬರ್ತೀವಿ ಅಂದಿದ್ರೆ, ಡಯಾಬೀಟು ಮಾರ್ನಿಂಗ್ ಒಂದು, ನೈಟ್ ಒಂದು, ಊಟಕ್ಕಿಂತ 10 ನಿಮಿಷ ಮುಂಚೆ ತಗೋಬೇಕು. ಇಲ್ಲ 10 ಮೇಲೆ ಇದ್ದಿದ್ರೆ 3 ಟೈಮ್ಸ್ ತಗೊಳ್ತಾ ಇದ್ದಿದ್ರೆ 3 ತಿಂಗಳಲ್ಲಿನೇ HbA1c ಕಂಟ್ರೋಲಿಗೆ ಬರಲಿಕ್ಕೆ ನಾವು ರೆಗ್ಯುಲರ್ ಔಷಧಿಗಳ ಜೊತೆಯಲ್ಲಿ, ನಿಮ್ಮ ರೆಗ್ಯುಲರ್ ವ್ಯಾಯಾಮದ ಜೊತೆಯಲ್ಲಿ ಡಯಾಬೀಟನ್ನು ನೀವು ಆ್ಯಡ್ ಮಾಡೋದ್ರಿಂದಾಗಿ ನಿಮಗೆ HbA1c ಬೇಗನೆ ಹತೋಟಿಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಶುಗರ್ ಕಂಟ್ರೋಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಶುಗರ್ ಕಂಟ್ರೋಲ್ ಆದರೆ ಶುಗರಿಂದ ಆಗುವಂಥ ಕಣ್ಣಿನ ಸಮಸ್ಯೆ, ಹೃದಯದ ಸಮಸ್ಯೆ, ಕಿಡ್ನಿಯ ಸಮಸ್ಯೆ, ಈಗ ಹೇಳ್ತಾ ಇರುವಂತಹ ಕಾಲಿನ ಸಮಸ್ಯೆ,
ಇದೆಲ್ಲವೂ ಕೂಡ ಹತೋಟಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಓಕೆ. ನೆಕ್ಸ್ಟ್ ಮೇಯ್ನ್ ಆಗಿ ಯಾವುದನ್ನು ನೋಡಿದಿದ್ರೆ ಡಯಾಬಿಟಿಸ್ ಆಗಲಿ, ಒಬೆಸಿಟಿ ಆಗಲಿ, ಇಲ್ಲ ಕೊಲೆಸ್ಟ್ರಾಲ್ ಆಗಲಿ, ನಾವು ಯಾವಾಗಲೂ ಹೇಳ್ತಿರ್ತೀವಿ ವಿಸರಲ್ ಫ್ಯಾಟಿಂದ ಬರುವ ಇನ್ಫ್ಲಮೇಷನ್ ಅಂತ. ಸೊ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ನಂಬರ್ 1 ಆ್ಯಂಟಿ ಇನ್ಫ್ಲಮೇಟ್ರಿ ಯಾವುದನ್ನು ನೋಡಿದಿದ್ರೆ ಅದು ಒಮೆಗಾ 3. ಸೊ ಒಮೆಗಾ 3 ಜೊತೆಗೇನೆ ನಮ್ಮದು ಆಲ್ಫಾ ನ್ಯಾಚುರಲ್ದು ಲೈಕೋ 3 ಒಂದು ಪ್ರಾಡಕ್ಟ್ ಇದೆ. ಸೊ ಅದರದ್ದು ಎಕ್ಸ್ಟ್ರಾ ಬೆನಿಫಿಟ್ ಯಾವುದನ್ನು ನೋಡಿದಿದ್ರೆ ಅದರಲ್ಲಿ ಲೈಕೋಪೀನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಇದು ಮೇಯ್ನಾಗಿ ನಾನು ಹೇಳಿರೋದು ನರ್ವ್ಸ್ ಮತ್ತು ಬ್ಲಡ್ ವೆಸಲ್ಸ್ ಇದು ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಆ ಒಂದು ಕಂಡೀಷನಲ್ಲಿ ರೀಚ್ ಆಗುವಾಗಲೇ ಈ ಥರ ಡಯಾಬಿಟಿಕ್ ನ್ಯೂರೋಪತಿ ಬರೋದು. ಸೊ ಆ ಥರದೊಂದು ಇನ್ಫ್ಲಮೇಷನ್ಸ್ ಇಲ್ಲ ಡಿಸ್ಫಂಕ್ಷನ್ ಕಡಿಮೆ ಮಾಡಲಿಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ ನಾವು ಬಾಡಿಗೆ ಕೊಡಬೇಕು. ಸೊ ಇದು ಒಂದೇ ಪ್ರಾಡಕ್ಟಲ್ಲಿ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದಿದ್ರೆ ಅದರಲ್ಲಿ ಒಮೆಗಾ 3ನೂ ಇದೆ, ಲೈಕೋಪೀನೂ ಇದೆ. ಸೊ ಆ್ಯಂಟಿ ಆಕ್ಸಿಡೆಂಟು ಸಿಗುತ್ತೆ, ನಿಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ. ಸೊ 2 in 1 ಆ್ಯಕ್ಷನ್ ಆಗಿ ವರ್ಕ್ ಆಗುತ್ತೆ ಆಲ್ಫಾ ನ್ಯಾಚುರಲ್ದು ಲೈಕೋ 3. ಸೊ ಈ ಲೈಕೋ 3 ಡಯಾಬಿಟ್ ಜೊತೆಗೆ ನೀವು ಆ್ಯಡ್ ಮಾಡಿದಿದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಆಗುತ್ತೆ. ನಿಮ್ಮದು ಇನ್ಫ್ಲಮೇಷನ್ಸ್ ಕಡಿಮೆ ಆಗುತ್ತೆ ಒಮೆಗಾ 3ಇಂದ, ಲೈಕೋಪೀನಿಂದ ಆ್ಯಂಟಿ ಆಕ್ಸಿಡೆಂಟ್ ಫಂಕ್ಷನ್ ಕೂಡ ಆಗಿ ಆ್ಯಕ್ಟ್ ಆಗುತ್ತೆ. ಆವಾಗ ನಿಮ್ಮದು ಎಂಡೋಥೀಲಿಯಂ ಬ್ಲಡ್ ವೆಸಲ್ಸ್ ಇದು ಇನ್ನರ್ ಲೇಯರ್ಸ್ ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಸೊ ಅದು ಡ್ಯಾಮೇಜ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ ಲೈಕೋಪೀನ್. ಸೊ ಲೈಕೋಪೀನ್ ಮತ್ತು ಒಮೆಗಾ 3 ಇದು ಎರಡು ಕಾಂಬಿನೇಷನ್ನು ಬೆಳಗ್ಗೆ ಒಂದು ನೈಟ್ ಒಂದು ಊಟ ಆದಮೇಲೆ ನೀವು ಈ ಡಯಟ್ ಜೊತೆಗೆ ನೀವು ಮೆಡಿಸಿನ್ ಜೊತೆಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಯಾವುದನ್ನು ನೋಡಿದಿದ್ರೆ ಇದೇ ನಾವು ಹೇಳಿದ್ರಲ್ಲ ಆ್ಯಂಟಿ ಆಕ್ಸಿಡೆಂಟ್ಸದು ಇನ್ನೊಂದು ಕಾಂಬಿನೇಷನ್ ಇದೆ, ಆ್ಯಂಟಿ 5 ಅಂತ ಹೇಳ್ತೀವಿ. ಸೊ ಅದರಲ್ಲಿ 5 ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ಲೈಕೋಪೀನು, ಟೊಮ್ಯಾಟೊ ಒಂದು ಬರೋ ಒಂದು ಆ್ಯಂಟಿ ಆಕ್ಸಿಡೆಂಟು. ಸೊ ಇದೇ ಥರ ಬೇರೆ ಫ್ರೂಟ್ಸಿಂದ ಗ್ರೀನ್ ಟೀಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವ 5 ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಆ್ಯಂಟಿ 5ಅಲ್ಲಿ. ಸೊ ಅದು ದಿನ ಒಂದು ಆ್ಯಡ್ ಮಾಡ್ತಾ ಬಂದಿದ್ರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದು ನಂಬರ್ ಜಾಸ್ತಿ ಮಾಡಲಿಕ್ಕೂ ಈ ಫ್ರೀ ರ್ಯಾಡಿಕಲ್ ಪ್ರೊಡಕ್ಷನ್ ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವುದನ್ನು ನೋಡಿದಿದ್ರೆ ಈ ನರ್ವ್ ಹೆಲ್ತ್ ಇಲ್ಲ ನರ್ವಿದು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ನ್ಯೂರೋಕೇರ್ ಆಲ್ಫಾ ನ್ಯಾಚುರಲ್ದು ನ್ಯೂರೋಕೇರ್ ಫಾರ್ಮುಲಾ ಒಂದಿದೆ. ಸೊ ಅದರಲ್ಲಿ ನಿಮ್ಮ ನರ್ವ್ಸಿಗೆ ಏನೇನೆಲ್ಲ ಬೇಕು, ನರ್ವ್ ಹೆಲ್ತಿಗೆ ಇಲ್ಲ ನಮ್ನೆಸ್ ಕಡಿಮೆ ಆಗಲಿಕ್ಕೆ ಯಾವ ಥರ ಮೆಡಿಸಿನ್ಸ್ ಹರ್ಬ್ಸ್ ಆಗುತ್ತೆ, ಅದರ ಮೆಡಿಸಿನಲ್ ಹರ್ಬ್ಸ್ ಹೆಲ್ಪ್ ಆಗುತ್ತೆ, ಅದರಿಂದ ಮಾಡಿರೋ ಒಂದು ಫಾರ್ಮುಲಾ ಇದೆ ನ್ಯೂರೋಕೇರ್ ಫಾರ್ಮುಲಾ. ಸೊ ಅದೊಂದು ಡೈಲಿ ಒಂದು ಆ್ಯಡ್ ಮಾಡ್ತಾ ಬಂದಿದ್ರೆ ನರ್ವ್ಸಿಂದ ಬರುವ ನಮ್ನೆಸ್ಸಿಂದ ಈ ಟಿಂಗ್ಲಿಂಗ್ ಸೆನ್ಸೇಷನಿಂದ ಬೇಗ ರಿಕವರಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಆಹಾರದಲ್ಲಿ ಬದಲಾವಣೆ, ಶುಗರ್ ಕಂಟ್ರೋಲ್ ಮಾಡುವಂಥದ್ದು, ವಿಸರಲ್ ಫ್ಯಾಟ್ ಹೊಟ್ಟೆಯ ಭೋಜನ ಕಡಿಮೆ ಮಾಡ್ಕೊಳ್ಳೋದು, ಫ್ಯಾಟಿ ಲಿವರ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು, ಅದ್ರ ಜೊತೆಗೆ ನಿರಂತರವಾದ ವ್ಯಾಯಾಮ. ನೀವು ನಮ್ಮ ನಿಸರ್ಗ ಮನೆ ಡಯಾಬಿಟಿಸ್ ಎಕ್ಸಸೈಸ್ ಅಂತ ಹಾಕಿದ್ರೆ ಒಂದು ವ್ಯಾಯಾಮ ಬರುತ್ತೆ. ಆ ವ್ಯಾಯಾಮವನ್ನು ಅನೇಕ ಲಕ್ಷ ಜನ ನೋಡಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ತಾವು ಯಾಕೆ ಪಡಿಬಾರ್ದು? ಆ ವ್ಯಾಯಾಮವನ್ನು ಮಾಡುವಂಥದ್ದು, ಆಹಾರ ಕ್ರಮ, ಡಯಾಬಿಟಿಸ್ ಇದ್ದವರು ಹೇಗೆ ಆಹಾರ ಕ್ರಮವನ್ನು ಹೊಂದಿರಬೇಕು ಅಂತೇಳಿ ಅನೇಕ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ. ಆ ಆಹಾರ ಕ್ರಮ ಜೊತೆಗೆ ಈ ಒಂದು ತೊಂದರೆ ಇದ್ದಂಥವರು, ಕಾಲಿನ ಸಮಸ್ಯೆ ಇದ್ದಂಥವರು ನ್ಯೂರೋಕೇರ್ ಫಾರ್ಮುಲಾ ಇರ್ಬೋದು, ಲೈಕೋ 3 ಇರ್ಬೋದು, ಇದನ್ನು ತೆಗೆದುಕೊಳ್ಳೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಸೊ ಇದರ ಸಂಪೂರ್ಣ ಪ್ರಯೋಜನ ತಾವು ತೆಗೆದುಕೊಳ್ಳಿ. ಹಾಗೆಯೇ ವಿಟಮಿನ್ B12 ಭಾಳ ಮುಖ್ಯ. ವಿಟಮಿನ್ B12 ನರಗಳಿಗೆ ಭಾಳ ಇಂಪಾರ್ಟೆಂಟ್. ಸೊ ವಿಟಮಿನ್ B12 ಸಿಗಲಿಕ್ಕೆ ನಿಮಗೆ ಇಮ್ಯುನಿಟಿ ಪ್ಲಸ್ ಅಂತ ನಮ್ಮ ಹತ್ರ ಇದೆ. ಅದರಲ್ಲಿ ನಿಮಗೆ ಮಿನಿಮಮ್ ಡೋಸೇಜ್ ಎಷ್ಟು ಬೇಕು ನಮಗೆ ಅಷ್ಟು ಸಿಗುತ್ತೆ. ಸೊ ಈ ರೀತಿ ನೀವು ಸರಿಯಾದ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದಾಗಿ, ಜೊತೆಗೆ ವ್ಯಾಯಾಮ, ಈ ಥರ ಕೂತ್ಕೊಂಡಿದ್ದಾಗ ಕಾಲನ್ನು ಮೇಲೆ ಕೆಳಗೆ ಮಾಡುವಂಥದ್ದು. ಸೊ ಈ ವ್ಯಾಯಾಮವನ್ನು ಜಾಸ್ತಿ ಮಾಡ್ತಾ ಹೋದರೆ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ ಕಾಲಿಗೆ. ಸೊ ಆವಾಗ ಅದು ನಮ್ನೆಸ್ ಕಡಿಮೆ ಆಗುತ್ತೆ, ಉರಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು 1 ಸಲ 2 ಸಲ ಮಾಡೋದಲ್ಲ, ಒಂದು 200 ಸಲ ಮಾಡಬೇಕು ಮೇಲೆ ಕೆಳಗೆ, ಬೆಳಗ್ಗೆ 200 ಸಂಜೆ 200 ಕೂತ್ಕೊಂಡಿದ್ದಾಗ ಮಾಡ್ಬೋದು. ಸೊ ಹೀಗೆ ಮಾಡೋದ್ರಿಂದಾಗಿ ಕಾಲಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಬಿಡಬೇಡಿ, ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟ್ರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.